ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ದೊಡ್ಡಬಳ್ಳಾಪುರ ತಾಲೂಕು ಸಮಿತಿಯ ಒಂದು ಪುನಾರಚನೆ ಕಾರ್ಯಕ್ರಮ ಇತ್ತು. ಈ ಕಳೆದ ಅವಧಿಯಲ್ಲಿದ್ದಂಥ ಅಧ್ಯಕ್ಷರು ವೇಣೂರವರು ಜಿಲ್ಲಾ ಸಮಿತಿಗೆ ಆಯ್ಕೆಯಾದರು. ಆಗ ತಾಲೂಕು ಸಮಿತಿ ವಿಸರ್ಜನೆ ಮಾಡಲಾಯಿತು. ಈಗ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾಗಿ ನಾಗರಾಜರವರು ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ನಮ್ಮ ಶ್ರೀನಿವಾಸವರು ಆಯ್ಕೆಯಾಗಿದ್ದಾರೆ. ಕಾರ್ಯದರ್ಶಿಗಳಾಗಿ ನಮ್ಮ ಮುರಾರಿಯವರು ಆಯ್ಕೆಯಾಗಿದ್ದಾರೆ. ಇನ್ನು ಕಾರ್ಯದರ್ಶಿಗಳಾಗಿ ಗೌತಮ್ ಇದ್ದಾರೆ, ಬಾಲಕೃಷ್ಣ ಇದ್ದಾರೆ, 3-4 ಜನ ಆಯ್ಕೆಯಾದರು. ಆಮೇಲೆ ತಾಲೂಕು ಘಟಕದ ಮಹಿಳಾ ಅಧ್ಯಕ್ಷರಾಗಿ ನಮ್ಮ ರಂಜಿತಾ ಮೇಡಮ್ನವರು ಆಯ್ಕೆಯಾದರು. ಇವರೆಲ್ಲನೂ ಲಲಿತಾ ಮೇಡಮ್ನವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರೆಲ್ಲನೂ ನಮ್ಮ ಪಕ್ಷದ ಧ್ಯೇಯ ಮತ್ತು ಸಿದ್ಧಾಂತವನ್ನು ಮೆಚ್ಚಿ ತಾವಾಗಿ ಬಂದು ಪಕ್ಷಕ್ಕೆ ಸೇರ್ಕೊಳ್ತಕ್ಕಂಥ ಜನ ಇವರು. ಈ ಒಂದು ಟೀಮ್ನಲ್ಲಿ ಸುಮಾರು 4-5 ವರ್ಷಗಳಿಂದ ಕೆಲಸ ಮಾಡ್ತಕ್ಕಂಥವ್ರು ಒಂದು 2-3 ಇದ್ದಾರೆ ಇದರಲ್ಲಿ. ಈಗ ಹೊಸದಾಗಿ ಒಂದು 6 ತಿಂಗಳಿಂದ ಬಂದು ಕೆಲಸ ಮಾಡ್ತಾ ಇರೋರು ಅವರು ಕೂಡ 2-3 ಇದ್ದಾರೆ. ಇನ್ನು ಸಾಕಷ್ಟು ಜನ ಉತ್ಸುಕರಾಗಿ ಬಂದು ನಮ್ಮ ಪಕ್ಷದಲ್ಲಿ ಸೇರ್ಕೊಂಡಿದ್ದಾರೆ. ಅವರಿಗೆ ಇವರೆಲ್ಲ ಅಂಗಘಟಕಗಳಾಗಿ ಒಂದು ರಚನೆ ಮಾಡ್ಕೊಂಡಿದ್ದಾರೆ. ಆ ಅಂಗಘಟಕಗಳನ್ನ ನಮ್ಮ ತಾಲೂಕು ಅಧ್ಯಕ್ಷರು ಮುಂದಿನ ದಿನಗಳು ಪ್ರಕಟಣೆ ಮಾಡ್ತಾರೆ. ನಮ್ಮ ಮುಖ್ಯ ಉದ್ದೇಶ ಸಮಾಜದಲ್ಲಿ ಸ್ವಚ್ಛ, ಪ್ರಾಮಾಣಿಕ, ಭ್ರಷ್ಟಾಚಾರ ರಹಿತ ರಾಜಕಾರಣ ತರ್ತಕ್ಕಂಥದ್ದು. ಈಗ ಹಾಲಿ ಇರ್ತಕ್ಕಂಥ ಈ ಲೂಟಿಕೋರ ರಾಜಕಾರಣಿಗಳನ್ನು ಸಮಾಜದಿಂದ ಆಚೆ ತಳ್ಳಿ ಪ್ರಾಮಾಣಿಕರು ರಾಜಕಾರಣಕ್ಕೆ ಬರಬೇಕು ಅನ್ನೋದು ನಮ್ಮ KRS ಪಕ್ಷದ ಧ್ಯೇಯ. ಹಾಗಾಗಿ ನಮ್ಮ KRS ಪಕ್ಷದ ಸೈನಿಕರು ಪ್ರತಿಯೊಂದು ಮೂಲೆಯಲ್ಲಿ ನಿಮಗೆ ಕಾಣಿಸಿಕ್ತಾರೆ. ಇನ್ಮೇಲೆ ನಮ್ಮ ಹಳದಿ ಟಿ ಶರ್ಟ್ ಕಣ್ತು ಅಂದರೆ ಸಮಾಜದಲ್ಲಿ ಎಂಥ ಬದಲಾವಣೆ ಆಗಿದೆ ಅನ್ನೋದನ್ನು ತಾವೆಲ್ಲ ಗಮನಿಸಿರ್ತೀರಿ. ಇನ್ನು ಮುಂದಕ್ಕೆ ಸಾಕಷ್ಟು ಜನ ನಮ್ಮ ಹಳದಿ ಸೈನ್ಯ ಇನ್ನೂ ಹೆಚ್ಚಾಗುತ್ತೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾಮಾಣಿಕ ರಾಜಕಾರಣ ಬರುತ್ತೆ ಅಂತ ಆಸೆ ಪಡ್ತೀನಿ ಸರ್. ಈಗ ರಾಜ್ಯ ರಾಜಕೀಯದಲ್ಲಿ ನಮಸ್ಕಾರ. ನಾನು ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ತಾಲ್ಲೂಕು ಅಧ್ಯಕ್ಷರು KRS ಪಕ್ಷ. ನಮ್ಮೂರು ಸಾಸ್ಲೋಬ್ಳಿ ಕಿಲಾರನಹಳ್ಳಿ. ನಾನು ಮುಂದಿನ ದಿನಗಳಲ್ಲಿ ಸ್ವಚ್ಛ ಪ್ರಾಮಾಣಿಕ ರಾಜಕಾರಣದ ಉದ್ದೇಶದಿಂದ ನಾವೆಲ್ಲ ಸಂಘಟನೆ ಮಾಡಿ ನಮ್ಮ KRS ಪಕ್ಷ ಇಡೀ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಎಲ್ಲರಿಗೂ ಕಾಣಬೇಕು, ಒಳ್ಳೆ ಕೆಲಸ ಮಾಡ್ತಾಯಿದೆ ಅಂತ ಜನಗಳಿಗೆ ಗೊತ್ತಾಗಬೇಕು. ಅದನ್ನು ನೋಡಿ ಕೆಲವು ಜನ ಇಷ್ಟಪಟ್ಟು ಅವರ ಒಂದು ನಿಸ್ವಾರ್ಥದಿಂದ ನಮ್ಮ ಹತ್ರ ಬಂದು ಸೇರಿಕೊಂಡು ಎಲ್ಲರೂ ಒಟ್ಟಾಗಿ ಸ್ವಚ್ಛ ಪ್ರಾಮಾಣಿಕ ರಾಜಕಾರಣವನ್ನು ಮಾಡೋದೇ ನಮ್ಮ ಒಂದು ಉದ್ದೇಶ ಸರ್. ಈ ಒಂದು ಹೋಬಳಿಗೆ ಒಂದು ಹೋಬಳಿ ತಂಡ ರಚನೆ ಮಾಡಬೇಕು. ಮತ್ತು ಈಗಾಗಲೇ ನಾವು ತಾಲೂಕಿನಲ್ಲಿ ಅಂಗಘಟಕಗಳನ್ನ ರಚನೆ ಮಾಡಿದ್ದೀವಿ. ಒಂದು ಮಹಿಳಾ ಘಟಕ, ಒಂದು ಮತ್ತು ಇದು ಕಾರ್ಮಿಕ ಘಟಕ, ಈ ಥರ ಒಂದು ಅಂಗಘಟಕಗಳನ್ನ ರಚನೆ ಮಾಡ್ಕೊಂಡಿದ್ದೀವಿ. ಇದೇ ರೀತಿ ಪ್ರತಿಯೊಂದು ಹೋಬಳಿಗೂ ಒಂದು ಹೋಬಳಿ ಘಟಕ ಮಾಡಿಕೊಂಡು ತಳಮಟ್ಟದ ರಾಜಕೀಯದಲ್ಲಿ ಹಳ್ಳಿನಲ್ಲೂ ನಮ್ಮ KRS ಪಾರ್ಟಿ ಏನು ಅಂದರೆ ಗೊತ್ತಾಗಬೇಕು. ನಮ್ಮ KRS ಪಾರ್ಟಿಯ ಉದ್ದೇಶ ಏನು, ನಾವು ಏನಕ್ಕೋಸ್ಕರ ಈ ಥರ ಬರ್ತಾಯಿದ್ದೀವಿ, ಇಲ್ಲ ದುಡ್ಡಿಗೋಸ್ಕರ ಬರ್ತಾಯಿದ್ದೀವ, ಹಣಕ್ಕೋಸ್ಕರ ಬರ್ತಾಯಿದ್ದೀವ, ಇಲ್ಲ ನಿಸ್ವಾರ್ಥೆಯಿಂದ ನಮ್ಮ ರಾಜಕಾರಣವನ್ನು ಸ್ವಚ್ಛ ರಾಜಕಾರಣವನ್ನು ಮಾಡೋದಕ್ಕೋಸ್ಕರ ನಾವು ಈ ಥರ ಮಾಡ್ತಾಯಿದ್ದೀವಿ ಎಂಬುದು ಪ್ರತಿಯೊಂದು ಹಳ್ಳಿನಲ್ಲೂ ಎಲ್ಲರಿಗೂ ತಿಳಿ ಹೇಳೋ ಪ್ರಯತ್ನ ಮಾಡ್ತೇವೆ. ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಒಂದು ಸಂಘ ಮಾಡಿ ಆ ಸಂಘದಲ್ಲಿ ನಾವು ಒಂದು ಮಂಡಲ ಮಟ್ಟದಲ್ಲೂ ಸಹ ಒಂದು ಪಂಚಾಯತಿ ಮಟ್ಟದಲ್ಲೂ ಸಹ ಒಂದು ಗುಂಪು ಥರ ಮಾಡಿ ಬೂತ್ ಮಟ್ಟದಿಂದ ನಾವು ಮೇಲೆ ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತೇವೆ. ನನ್ನ ಹೆಸರು KV ನಾಗರಾಜು, ಕಿಲಾರನಹಳ್ಳಿ.